ಇತಿಹಾಸದಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಂತಹ ರೂಪಾಯಿಯ ಮೌಲ್ಯ ಡಾಲರ್ ಎದುರು 95 ರೂಪಾಯಿಗೆ ಕುಸಿದಿರುವಂತಹ ರೂಪಾಯಿ ಮೌಲ್ಯ. ಇಂದು ಅಮೆರಿಕನ್ ಡಾಲರ್ ಎದುರು 32 ಪೈಸೆ ಕುಸಿದಿದೆ ರೂಪಾಯಿ. ಮೊದಲ ಬಾರಿಗೆ 95.20 ರೂಪಾಯಿ ತಲುಪಿದಂತಹ ರೂಪಾಯಿ ಮೌಲ್ಯ. ರೂಪಾಯಿ ಕುಸಿತಕ್ಕೆ ಕಾರಣವಾಗಿರುವಂತಹ ಕಚ್ಚಾ ತೈಲದ ಬೆಲೆ ಏರಿಕೆ. ಸದ್ಯ ಬ್ರೆಂಟ್ ಕಚ್ಚಾ ತೈಲ ಬೇರೆ ಬ್ಯಾರೆಲ್ಗೆ ಗಲ್ಫ್ ಯುದ್ಧದ ಕಾರಣ ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿಯುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಇನ್ನಷ್ಟು ಕೂಡ ಹಣದುಬ್ಬರಕ್ಕೆ ಕಾರಣ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲೆಕ್ಷನ್ ಮುಗಿದ ನಂತರ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ದೇಶದಲ್ಲಿ ಆಹಾರ ವಸ್ತುಗಳ ಬೆಲೆ ಕೂಡ ಇನ್ನಷ್ಟು ಹೆಚ್ಚಾಗುವಂತಹ ಆತಂಕ ಕೂಡ ಉಂಟಾಗ್ತಾ ಇದೆ. ಇತಿಹಾಸದಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಂತಹ ರೂಪಾಯಿಯ ಮೌಲ್ಯ. ಡಾಲರ್ ಎದುರು 95 ರೂಪಾಯಿಗೆ ಇಳಿದಿರುವಂಥದ್ದು. ಇದು ಅಮೆರಿಕನ್ ಡಾಲರ್ ಎದುರು 32 ಪೈಸೆ ಕುಸಿದಿರುವಂತಹ ರೂಪಾಯಿ. ಮೊದಲ ಬಾರಿಗೆ 95.20 ರೂಪಾಯಿ ತಲುಪಿರುವಂತಹ ರೂಪಾಯಿಯ ಮೌಲ್ಯ. ರೂಪಾಯಿ ಕುಸಿತಕ್ಕೆ ಕಾರಣವಾಗಿರುವಂತಹ ಕಚ್ಚಾ ತೈಲದ ಬೆಲೆ ಏರಿಕೆ. ಸದ್ಯ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $122 ಇದೆ. ಗಲ್ಫ್ ಯುದ್ಧದ ಕಾರಣ ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂದೆ ಇನ್ನಷ್ಟು ಹಣದುಬ್ಬರಕ್ಕೂ ಕೂಡ ಕಾರಣವಾಗಿದೆ. ಎಲೆಕ್ಷನ್ ಮುಗಿದ ನಂತರ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ದೇಶದಲ್ಲಿ ಆಹಾರ ವಸ್ತುಗಳ ಬೆಲೆ ಇನ್ನಷ್ಟು ಹೆಚ್ಚಾಗುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ. ಇತಿಹಾಸದಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದಿರುವಂತಹ ಈ ಒಂದು ರೂಪಾಯಿಯ ಮೌಲ್ಯ ಡಾಲರ್ ಎದುರು 95 ರೂಪಾಯಿಗೆ ಕುಸಿತವಾಗಿದೆ. ಇತಿಹಾಸದಲ್ಲೇ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಗೊಂಡಿರುವಂಥದ್ದು. ಅಮೆರಿಕನ್ ಡಾಲರ್ ಎದುರು 32 ಪೈಸೆ ಕುಸಿದಿರುವಂತಹ ರೂಪಾಯಿ. ಮೊದಲ ಬಾರಿಗೆ 95 ರೂಪಾಯಿ 20 ಪೈಸೆಗೆ ತಲುಪಿರುವಂತಹ ಬೆಲೆ. ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿತವನ್ನು ಕಾಣುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ರಾಜತಾಂತ್ರಿಕ ಹಿನ್ನಡೆಯಿಂದಾಗಿ ಹೆಚ್ಚಾಗಿರುವಂತಹ ಹೂಡಿಕೆಗಳ ಬೇಡಿಕೆ ಜೊತೆಗೆ ರೂಪಾಯಿ 20 ಪೈಸೆ ಕುಸಿದು 94.88 ಮಟ್ಟದಲ್ಲಿ ಮುಕ್ತಾಯಗೊಂಡಿರುವಂಥದ್ದು. ರೂಪಾಯಿ ಕುಸಿತಕ್ಕೆ ಕಚ್ಚಾ ತೈಲದ ಬೆಲೆ ಏರಿಕೆ ಕೂಡ ಕಾರಣವಾಗಿದೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಭಾರತದ ಆಮದು ವೆಚ್ಚಗಳು ತೀವ್ರವಾಗಿ ಹೆಚ್ಚುವಂತಹ ಸಾಧ್ಯತೆ ಕೂಡ ಇದ್ದು, ಪಶ್ಚಿಮ ಏಷ್ಯಾದಲ್ಲಿ ಸಂಭವಿಸಬಹುದಾದಂತಹ ಸಂಘರ್ಷದ ಆತಂಕ ಹೂಡಿಕೆದಾರರ ಚಿಂತೆಯನ್ನು ಇನ್ನಷ್ಟು ಕೂಡ ಜಾಸ್ತಿ ಮಾಡ್ತಾ ಇದೆ. ಜೊತೆಗೆ ಇವತ್ತು ಅಂದರೆ ಗುರುವಾರ ಆರಂಭಿಕ ವಹಿವಾಟಿನಲ್ಲಿ ರೂಪಾಯಿ ಅಮೆರಿಕನ್ ಡಾಲರ್ ಎದುರು 32 ಪೈಸೆ ಕುಸಿದು ಇತಿಹಾಸದಲ್ಲೇ ಕನಿಷ್ಠ ಮಟ್ಟವಾದಂತಹ 95 ರೂಪಾಯಿ 20 ಪೈಸೆಗೆ ತಲುಪಿತ್ತು. ಬ್ಯಾರೆಲ್ಗೆ ಸುಮಾರು $122 ಮಟ್ಟದಲ್ಲಿ ಇರುವಂತಹ ಬ್ರೆಂಟ್ ಕಚ್ಚಾ ತೈಲದ ಹೆಚ್ಚಿನ ಬೆಲೆ ಮತ್ತು ಬಲವಾದಂತಹ ಅಮೆರಿಕನ್ ಕರೆನ್ಸಿಯ ಪರಿಣಾಮ ರೂಪಾಯಿಗೆ ಒತ್ತಡ ಕೂಡ ತಂದಿರುವಂಥದ್ದು. ಇನ್ನು ಫಾರಿಕ್ಸ್ ಉದ್ಯಮಿಗಳು ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿತವನ್ನು ಕಾಣುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು. ಭಾರತದ ಆಮದು ವೆಚ್ಚಗಳು ತೀವ್ರವಾಗಿ ಹೆಚ್ಚುವಂತಹ ಸಾಧ್ಯತೆ ಇದು. ಪಶ್ಚಿಮ ಏಷ್ಯಾದಲ್ಲಿ ಸಂಭವಿಸಬಹುದಾದಂತಹ ಸಂಘರ್ಷದ ಆತಂಕ ಕೂಡ ಹೂಡಿಕೆದಾರರ ಚಿಂತೆಯನ್ನು ಹೆಚ್ಚಿಗೆ ಮಾಡ್ತಾ ಇದೆ.